ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 8ನೇ ಅಧ್ಯಾಯ 9ನೇ ಶ್ಲೋಕ. ಕವಿಂ ಪುರಾಣಂ ಅನುಶಾಸಿತಾರಂ ಅನೋರಣೀಯಾಸ್ ಮನುಸ್ಮರೇದ್ಯಃ ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಹೇ ಅರ್ಜುನ, ಯಾರು ಎಲ್ಲವನ್ನು ತಿಳಿದ ಮತ್ತು ಅತಿ ಪುರಾತನವಾಗಿರತಕ್ಕಂಥ ಎಲ್ಲವನ್ನು ನಿಯಂತ್ರಿಸುವ ಪರಮಾಣುವಿಗಿಂತಲೂ ಚಿಕ್ಕದಾದಂಥ ಎಲ್ಲ ಜೀವಿಗಳ ಪಾಲಕನಾಗಿರುವಂಥ ಮತ್ತು ಊಹಿಸಲಾಗದ ರೂಪವಿರುವಂಥ ಸೂರ್ಯನಂತೆ ಪ್ರಕಾಶಿಸುವ, ಇದು ಅಲ್ಲದಲೇ ಅಂಧಕಾರದಿಂದ ಆಚೆ ಇರುವಂಥ ಪರಮಪ್ರಭುವನ್ನು ನಿರಂತರವಾಗಿ ಯಾರು ಧ್ಯಾನಿಸುವರೋ ಅವರು ನನ್ನನ್ನೇ ಬಂದು ಹೊಂದುತ್ತಾರೆ ಎನ್ನುವ ಅಭಿಪ್ರಾಯ. ಏನಂತಂದರೆ, ಯಾರು ನನ್ನನ್ನು ಹೊಂದುತ್ತಾರೆ ಅನ್ನೋದನ್ನು ಇಲ್ಲಿ ದೃಢಪಡಿಸಲಾಗುತ್ತಿದೆ. ಯಾರ್ಯಾರು ಯಾವ್ಯಾವ ರೀತಿಯಾಗಿ ನನ್ನನ್ನು ಚಿಂತನೆ ಮಾಡಬೇಕು, ನನ್ನ ರೂಪವನ್ನು ಹೇಗೆ ಗ್ರಹಿಸಬೇಕು, ನಾನು ಹೇಗಿದ್ದೇನೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಈ ರೀತಿ ಧ್ಯಾನ ಮಾಡಿದರೆ ನಾನು ಅವರಿಗೆ ಲಭ್ಯವಾಗುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಲಾಗಿದೆ. ನನ್ನನ್ನು ಮೊದಲು ಏನಂತ ತಿಳಿಯಬೇಕು? ನಾನು ಪುರಾತನವಾಗಿರತಕ್ಕಂಥ ಪರಮಪ್ರಭು ಅಂತ ತಿಳಿಯಬೇಕು. ನಾನು ಎಲ್ಲರಿಗಿಂತಲೂ ಕೂಡ ಮೊದಲು ಇದ್ದವನು ಎಂದು ತಿಳಿಯಬೇಕು. ನಾನು ಪುರಾಣ ಪುರುಷ ಅಂತ ತಿಳಿಯಬೇಕು. ನಾನು ಹುಲ್ಲು ಕಡ್ಡಿ ಮೊದಲಾಗಿರತಕ್ಕಂಥ ಇರುವೆ ಮೊದಲು ಮಾಡಿಕೊಂಡು ಬ್ರಹ್ಮನವರೆಗೆ ಇರತಕ್ಕಂಥ ಎಲ್ಲ ಜೀವಿಗಳಲ್ಲಿಯೂ ಕೂಡ ವ್ಯಾಪಿಸಿರುವವನು ಎಂದು ತಿಳಿಯಬೇಕು. ಪುರಾತನವಾಗಿರ್ತಕ್ಕಂಥವನು ಅನೋರಣೀಯಾನ್ ಮಹತೋ ಮಹಿಯಾನ್. ಅನೋರಣೀಯಾನ್, ಅನೋಹೋ ಅನಿಯಾನ್. ಏನು ಒಂದು ಕೂದಲಿನಲ್ಲಿ 6 ಭಾಗ ಮಾಡಿದರೆ ಆ ಒಂದು ಭಾಗದಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟರಲ್ಲಿಯೂ ಕೂಡ ನಾನಿರುತ್ತೇನೆ ಅನ್ನುವಂಥ ಅಭಿಪ್ರಾಯ. ಅಷ್ಟರಲ್ಲಿಯೂ ಕೂಡ ನಾನಿದ್ದೇನೆ ಅನ್ನುವುದನ್ನು ತಿಳಿಯಬೇಕು. ಮತ್ತು ಪರ್ವತ ಮೊದಲಾದವುಗಳು ಏನಿದಾವೋ ಅವೆಲ್ಲವುಗಳು ಕೂಡ ನನ್ನಲ್ಲಿಯೇ ಇದ್ದಾವೆ ಎಂದು ತಿಳಿಯಬೇಕು. ಅವೆಲ್ಲವುಗಳಲ್ಲಿಯೂ ಕೂಡ ನಾನಿದ್ದೇನೆ ಎಂದು ತಿಳಿಯಬೇಕು. ಈ ರೀತಿ ನನ್ನನ್ನು ಯಾರು ತಿಳಿತಾರೋ ಅವರು ಖಂಡಿತವಾಗಿಯೂ ಕೂಡ ನನ್ನನ್ನು ಬಂದು ಸೇರುತ್ತಾರೆ. ಆಮೇಲೆ ಅನುಸ್ಮರೇದ್ಯ. ಅನುಸ್ಮರೇದ್ಯ ಅಂತಂದರೆ ಎಲ್ಲವನ್ನು ನಾನು ಹೊಂದಿದವನು, ಎಲ್ಲದರಲ್ಲಿಯೂ ಕೂಡ ವ್ಯಾಪಕವಾಗಿದ್ದವನು ಮತ್ತು ಎಲ್ಲದರಲ್ಲಿಯೂ ಕೂಡ ನಿಯಂತ್ರಣವನ್ನು ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದವನು ನಾನಾಗಿದ್ದೇನೆ. ಸರ್ವಸ್ಯ ಧಾತಾರಂ. ಎಲ್ಲ ಜೀವ ಜಂತುಗಳಿಗೆ ಬೇಕಾಗಿರತಕ್ಕಂಥ ಆಹಾರ ವಿಹಾರ ವಸತಿ ಸೌಕರ್ಯ ಮೊದಲಾದವುಗಳನ್ನು ನೀಡುವವನು ನಾನಾಗಿದ್ದೇನೆ. ಮತ್ತು ಅಚಿಂತ್ಯ ರೂಪ. ಯಾವ ಮನಸ್ಸು ವಾಣಿ ಬುದ್ಧಿ ಮೊದಲಾದವುಗಳಿಗೂ ಕೂಡ ನಿಲುಕದವನು ನಾನಾಗಿದ್ದೇನೆ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವಂಥ ಶ್ರುತಿವಾಕ್ಯಗಳನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅವೆಲ್ಲವುಗಳಿಗೆ ಅತೀತವಾಗಿರ್ತಕ್ಕಂಥವನು ನಾನಾಗಿದ್ದೇನೆ. ಮತ್ತು ಸೂರ್ಯನಂತೆ ಸತತವಾಗಿ ನಾನು ಮಿಂಚುವವನಾಗಿದ್ದೇನೆ. ಸೂರ್ಯನು ಹೇಗೆ ಸತತವಾಗಿ ಪ್ರಕಾಶಮಯವಾಗಿದ್ದಾನೆಯೋ, ಅವನ ಪ್ರಕಾಶ ಹೇಗೆ ಎಷ್ಟೋ ಪ್ರಖರವಾಗಿದೆಯೋ ಅಷ್ಟು ಪ್ರಖರವಾಗಿರ್ತಕ್ಕಂಥ ಪ್ರಕಾಶವು ನನ್ನದಾಗಿದೆ ಎಂದು ಅರ್ಥ. ಹಾಗಾಗಿ ಅಂಥ ಪ್ರಕಾಶವು ಕೂಡ ನಾನಾಗಿದ್ದೇನೆ. ಆದ್ದರಿಂದ ಅಂಥ ಪ್ರಕಾಶವನ್ನು ಉಳ್ಳಂಥವನು ನಾನು ಇರುವುದರಿಂದ ನನ್ನನ್ನು ಹಾಗೇ ತಿಳಿಯಬೇಕು. ಆದ್ದರಿಂದ ಅರ್ಜುನ, ಈ ರೀತಿ ನನ್ನನ್ನು ಯಾರ್ಯಾರು ತಿಳಿತಾರೋ ಅವರು ನನ್ನನ್ನು ಹೊಂದುತ್ತಾರೆ. ಇಷ್ಟೂ ಅಲ್ಲದಲೇ ಪರಮಪ್ರಭು. ಎಲ್ಲ ದೊಡ್ಡದು ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಯಾವ್ಯಾವುದಿದೆಯೋ ಅದೆಲ್ಲಕ್ಕೂ ಕೂಡ ವಿಭುವಾಗಿರುವವನು ನಾನು, ಪರಮಪ್ರಭುವಾಗಿರುವವನು ನಾನು. ಈ ರೀತಿ ನನ್ನನ್ನು ಯಾರು ತಿಳಿದುಕೊಂಡು ಚಿಂತನೆಯನ್ನು ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಜಪ ಅನುಷ್ಠಾನಗಳನ್ನು ಮಾಡ್ತಾರೋ, ಅನುಚಿಂತನೆಯನ್ನು ಮಾಡ್ತಾರೋ ಅವರು ನನ್ನನ್ನು ಹೊಂದುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.